ಅಣ್ಣ ಇವತ್ತು ರೇಗಿಸ್ಬಿಟ್ಟ ಅಂತ ನಮ್ಮ ಅಕ್ಕ ಅಳ್ತಾ ಹೋಗಿ ಮಲ್ಕೊಂಡ್ಲು. ಏನಂತ ರೇಗಿಸಿದ್ಲು ಅಂತ ಗೊತ್ತಾಗಬೇಕಂದ್ರೆ ಫುಲ್ ವೀಡಿಯೋ ನೋಡಿ. ನಮಸ್ಕಾರ ದೇವರು. ಇವತ್ತು ಬೆಳಗ್ಗೆ ನಮ್ಮ ಅಮ್ಮ ಒಬ್ಬರೆಲ್ಲ 4 ಜನ ಸೇರ್ಕೊಂಡು ಮಾಡಿ ಚಪಾತಿನ ಎಲ್ಲ ಕುತ್ಕೊ ತಿಂತಾ ಇದ್ವಿ. ಆವಾಗ ನಂಗೆ ಹೆಂಗೆ ಫೀಲ್ ಆಯ್ತಂದ್ರೆ ಇದೆಲ್ಲ ತಿನ್ಕೊಂಡು ಮಾವಿನಕಾಯಿ ತಿನ್ನುವ ಅಂತ ಸರಿದ್ ಕುಂತಿರ್ಬೇಕಾದ್ರೆ ನಮ್ಮ ಅಣ್ಣ ನಮ್ಮ ಅಕ್ಕನ್ನ ನಿನ್ನ ಗಂಡ ಬಿಟ್ಬಿಟ್ಟು ನೋಡು ನಾನು ಹೆಂಡತಿ ಜೊತೆನೇ ಇದ್ದೀನಿ ಅಂತ ನಮ್ಮ ಅಕ್ಕ ಅಳ್ತಾ ಹೋಗಿ ಮಲ್ಕೊಂಡ್ಲು. ಸಮಾಧಾನ ಮಾಡಿ ಮತ್ತೆ ಕರ್ಕೊಬಂದು ಕೂರಿಸ್ಬಿಟ್ಟು ಹಂಗೆ ಈರುಳ್ಳಿ ಗೊಬ್ಬರ ಹಾಕ್ಬೇಕು ಅಂತ ಹೊಲಕ್ಕೆ ಬಂದೆ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗೊಬ್ಬರ ಇಡಕ ಅಂತ ಹೋದೆ. ನಮ್ಮ ತಾತ ನಿನ್ಗೆ ಒಬ್ಬನಿಗೆ ಕಷ್ಟ ಆಯ್ತದೆ ಅಂತ ಎಲ್ಲನೂ ತಂದು ಕೊಟ್ಟರು. ಗೊಬ್ಬರ ಎಲ್ಲ ಇಟ್ಟು ಮುಗಿಸ್ಬಿಟ್ಟು ಮನೆಗೆ ಬಂದೆ. ಮನೆಗೆ ಬರೋವರೆಗೆ ಬಿಸಿ ಕಜ್ಜಾಯ ಮಾಡ್ತಿರು. ಕಜ್ಜಾಯ ತಿಂತ ಒಂದು ಸಾಂಗ್ ನೆನಪಾಯ್ತು. ಕಜ್ಜಾಯ ತಿಂತ ನಾನು ಹೊಟ್ಟೆ ನೋಡಿದೆ. 3 ದಿನಕ್ಕೆ 3 ಇಂಚ್ ಮುಂದೆ ಬಂದಿತ್ತು. ಇದಕ್ಕೆ ಹಿಂಗಾದ್ರೆ ಸರಿ ಇಲ್ಲಪ್ಪ, ನಾಳೆ ಡ್ಯೂಟಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಹಂಗೆ ಈ ಕಡೆ ನೋಡಿದೆ ನಮ್ಮ ಅಕ್ಕ ಗೋಬಿ ಮಾಡ್ತಾ ಇದ್ಲು. ಅದಕ್ಕೆ ನಾವೇನು ಕಡಿಮೆನ ಅಂತ ನಾನು ಈ ಕಡೆ ಫ್ರೈಡ್ ರೈಸ್ ಮಾಡೋಕ್ಕೆ ಶುರು ಮಾಡಿದೆ. ಕೊನೆಗೆ ಗೋಬಿ ಫ್ರೈಡ್ ರೈಸ್ 2 ಮಾಡಾಯ್ತು. ಎಲ್ಲ ಒಟ್ಟೆ ಕೂತ್ಕೊಂಡು ತಿನ್ನುವಾಗ ನಂಗೊಂದು ಸಾಂಗ್ ನೆನಪಾಯ್ತು. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬಾವ ಮಿಸ್ಸು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಮಿನಿ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಗುಡ್ ನೈಟ್.